ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ತುಂಬಾನೇ ಕುತೂಹಲಕಾರಿಯಾದ ಒಂದು ಪ್ರಶ್ನೆಯನ್ನ ನೋಡೋಣ. ನಮ್ಮ ಅತ್ಯಮೂಲ್ಯವಾದ ಸಂಪನ್ಮೂಲ ಅಂದ್ರೆ ನಮ್ಮ ಗಮನ, ಅದನ್ನು ನಾವು ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ? ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಸಿಕ್ತಿರೋ ಅಗಾಧ ಜ್ಞಾನ ನಿಜವಾಗ್ಲೂ ನಮ್ಮನ್ನ ಹೆಚ್ಚು ತಿಳುವಳಿಕೆಯುಳ್ಳವರನ್ನಾಗಿ ಮಾಡ್ತಿದೆಯಾ ಅಥವಾ ಹೆಚ್ಚು ಗೊಂದಲಕ್ಕೆ ದೂಡ್ತಾ ಇದೆಯಾ? ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಸರಿ, ಇದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಹುಶಃ ಕಣ್ಣು ಪೂರ್ತಿ ತೆರೆಯೋ ಮೊದಲೇ ನಮ್ಮ ಕೈಗಳು ಫೋನ್ಗಾಗಿ ತಡ್ಕಾಳುತ್ತೆ ಅಲ್ವಾ? ಇದು ತುಂಬಾ ಚಿಕ್ಕ ವಿಷಯ ಅನಿಸ್ಬೋದು, ಆದ್ರೆ ಇಲ್ಲ, ಇದೊಂದು ದೊಡ್ಡ ಸತ್ಯವನ್ನೇ ಹೇಳುತ್ತೆ. ಆ ಕ್ಷಣದಲ್ಲಿ ನಾವು ಕೇವಲ ನೋಟಿಫಿಕೇಶನ್ಸ್ಗಳನ್ನ ಚೆಕ್ ಮಾಡ್ತಿಲ್ಲ, ಬದಲಿಗೆ ರಾತ್ರಿ ಇಡೀ ವಿಶ್ರಾಂತಿ ಪಡೆದು ತಾಜಾ ಆಗಿರೋ ನಮ್ಮ ಗಮನ, ನಮ್ಮ ಶಕ್ತಿ, ಅದನ್ನ ತಕ್ಷಣವೇ ಹೊರಗಿನ ಜಗತ್ತಿಗೆ ಹೂಡಿಕೆ ಮಾಡ್ತಾ ಇದೀವಿ. ಹೌದು, ಹೂಡಿಕೆ ಅಂದ್ರೆ ಬರೀ ಹಣಕಾಸಿನ ವಿಷಯ ಅಲ್ಲ. ಪ್ರತಿ ಕ್ಷಣ, ಪ್ರತಿದಿನ ನಾವು ನಮ್ಮ ಸಮಯ, ಗಮನ, ನಂಬಿಕೆ ಮತ್ತು ನಮ್ಮ ಭಾವನೆಗಳನ್ನ ಎಲ್ಲೋ ಒಂದ್ ಕಡೆ ತೊಡಗಿಸ್ತಾನೆ ಇರ್ತೀವಿ. ಹಾಗಾದ್ರೆ ನಾವು ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಅಂದ್ರೆ, ನಮ್ಮ ಈ ಅಮೂಲ್ಯ ಶಕ್ತಿಯನ್ನ ನಾವು ನಿಜವಾಗಿಯೂ ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ? ಈಗ ನಾವು ಎರಡೂ ತುಂಬಾನೇ ವಿಭಿನ್ನವಾದ ತಂತ್ರಜ್ಞಾನಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ ಒಂದು ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು, ಆದರೆ ಇನ್ನೊಂದು ನಮ್ಮ ಒಳಗೇನೆ ಅಡಗಿರುವ ತುಂಬಾನೇ ಪ್ರಾಚೀನವಾದ ಮತ್ತು ಶಕ್ತಿಯುತವಾದ ಒಂದು ದಾರಿ. ಮೊದಲನೆಯದು ಬಾಹ್ಯಜಾಲ. ಅಂದ್ರೆ ನಮ್ಮ ಇಂಟರ್ನೆಟ್, ಸ್ಮಾರ್ಟ್ಫೋನ್ಗಳು, ಸೋಷಿಯಲ್ ಮೀಡಿಯಾ ಫೀಡ್ಗಳು ಇವೆಲ್ಲವೂ ಸೇರಿ ನಮ್ಮನ್ನ ಇಡೀ ಜಗತ್ತಿಗೆ ಕನೆಕ್ಟ್ ಮಾಡುವ ಒಂದು ದೊಡ್ಡ ಡಿಜಿಟಲ್ ವ್ಯವಸ್ಥೆ. ಇದು ನಮಗೆ ಅಗಾಧವಾದ ಜ್ಞಾನವನ್ನ, ಸಂಪರ್ಕವನ್ನ ಮತ್ತು ಅನುಕೂಲವನ್ನ ಕೊಡುತ್ತೆ ಅನ್ನೋದು ನಿಜ. ಇದರ ಪಕ್ಕದಲ್ಲೇ ಇನ್ನೊಂದು ವ್ಯವಸ್ಥೆ ಇದೆ, ಆಂತರಿಕ ದೃಷ್ಟಿ. ಇದನ್ನ ನಾವು ಯಾವುದೇ ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಕ್ಕಾಗಲ್ಲ. ಇದು ನಮ್ಮೊಳಗೇನೆ ಇರುವ ಒಂದು ಸಹಜವಾದ ಸಾಮರ್ಥ್ಯ. ಇದು ನಮ್ಮ ಪ್ರಜ್ಞೆಯಲ್ಲೇ ಇರುವ ಒಂದು ಶಕ್ತಿಯುತವಾದ ತಂತ್ರಜ್ಞಾನ. ಇದನ್ನ ನಾವು ಶತಮಾನಗಳಿಂದ ನಮ್ಮ ಋಷಿಗಳು ಮತ್ತು ಅನುಭಾವಿಗಳು ಬಳಸ್ತಾ ಬಂದಿದ್ದಾರೆ. ಈ ಎರಡೂ ವ್ಯವಸ್ಥೆಗಳ ನಡುವೆ ಇರೋ ವ್ಯತ್ಯಾಸಗಳನ್ನ ನೋಡಿದ್ರೆ, ಒಂದು ಕಡೆ ಬಾಹ್ಯಜಾಲವನ್ನ ಬಳಸೋಕೆ ನಮಗೆ ಡಿವೈಸ್, ಇಂಟರ್ನೆಟ್, ಕರೆಂಟ್ ಎಲ್ಲವೂ ಬೇಕು. ಆದ್ರೆ ನಮ್ಮ ಆಂತರಿಕ ದೃಷ್ಟಿಗೆ ಬೇಕಾಗಿರೋದು ಕೇವಲ ನಮ್ಮ ಗಮನ ಮತ್ತು ಸ್ವಲ್ಪ ನಿಶ್ಚಲತೆ. ಬಾಹ್ಯಜಾಲದಲ್ಲಿ ಸಿಗೋ ಮಾಹಿತಿ ಅಲ್ಗಾರಿದಮ್ಗಳಿಂದ ಫಿಲ್ಟರ್ ಆಗಿರುತ್ತೆ, ಆದರೆ ನಮ್ಮ ಒಳನೋಟ ನೇರ, ವೈಯಕ್ತಿಕ ಮತ್ತು ಫಿಲ್ಟರ್ ಆಗಿರೋದಿಲ್ಲ. ಬಾಹ್ಯ ಜ್ಞಾನ ಪರೋಕ್ಷವಾದದ್ದು, ಆದರೆ ಆಂತರಿಕ ಜ್ಞಾನ ಅನ್ನೋದು ನಮ್ಮ ಸ್ವಂತ ಅನುಭವದಿಂದ ಬರೋದು. ಯಾವುದೇ ಹೂಡಿಕೆ ಮಾಡಿದ್ರೂ ಅದಕ್ಕೊಂದು ಬೆಲೆ ಇದ್ದೇ ಇರುತ್ತೆ ಅಲ್ವಾ? ಕೆಲವು ಕಣ್ಣಿಗೆ ಕಾಣಿಸುತ್ತೆ, ಆದರೆ ಕೆಲವು ಕಾಣಿಸೋದಿಲ್ಲ. ನಾವು ನಮ್ಮ ಹಣದ ಖರ್ಚಿನ ಬಗ್ಗೆ ತುಂಬಾನೇ ಜಾಗರೂಕರಾಗಿರ್ತೀವಿ, ಆದ್ರೆ ನಮ್ಮ ಗಮನ ಮತ್ತು ಸಮಯದ ಬಗ್ಗೆ, ಅದನ್ನು ನಾವು ಹೇಗೆ ಖರ್ಚು ಮಾಡ್ತಾ ಇದೀವಿ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀವಾ? ಈ ಮಾತು ನಿಜಕ್ಕೂ ತುಂಬನೇ ತೂಕವಾದದ್ದು. ಗಮನ ಚದರಿ ಹೋಗೋದು, ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು, ಡಿಜಿಟಲ್ ಆಯಾಸ, ಇವೆಲ್ಲ ಕೇವಲ ಸೈಡ್ ಎಫೆಕ್ಟ್ಸ್ ಅಲ್ಲ. ನಾವು ಈ ಡಿಜಿಟಲ್ ಜಗತ್ತಿನಲ್ಲಿ ಸದಾ ಕನೆಕ್ಟ್ ಆಗಿರೋದಕ್ಕೆ ತರಬೇಕಾದ ಭಾವನಾತ್ಮಕ ಬಿಲ್ಲಿದು. ನಾವು ಸ್ಪಷ್ಟತೆಗಾಗಿ ಮಾಹಿತಿಯನ್ನ ಹುಡುಕ್ತಾ ನಮ್ಮ ಅಮೂಲ್ಯವಾದ ಉಪಸ್ಥಿತಿಯನ್ನ ಕಳ್ಕೊಳ್ತಾ ಇದೀವಿ. ಈ ಎಲ್ಲಾ ಮಾನಸಿಕ ಒತ್ತಡಗಳ ಜೊತೆಗೆ ನಾವು ಇನ್ನೊಂದು ದೊಡ್ಡ ಬೆಲೆಯನ್ನ ತೆರ್ತಾ ಇದೀವಿ, ಅದು ನಮ್ಮ ಆಂತರಿಕ ಸಂಪರ್ಕವನ್ನ ಕಳೆದುಕೊಳ್ಳೋದು. ಪ್ರತಿ ಬಾರಿ ನಾವು ಉತ್ತರಕ್ಕಾಗಿ ಹೊರಗೆ ನೋಡಿದಾಗ ನಮ್ಮ ಒಳಗಿನ ಅಂತಃಪ್ರಜ್ಞೆಯ ಧ್ವನಿಯನ್ನ ಕೇಳಿಸ್ಕೊಳ್ಳೋ ಅವಕಾಶವನ್ನ ನಾವೇ ಕಳೆದುಕೊಳ್ತಾ ಇರ್ತೀವಿ. ಆ ಮೌನದಲ್ಲೇ ನಮಗೆ ಬೇಕಾದ ನಿಜವಾದ ಸ್ಪಷ್ಟತೆ ಅಡಗಿರಬಹುದು. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ದಿನದ ಮೊದಲ ಹೂಡಿಕೆಯನ್ನ ಹೊರಗಿನ ಜಗತ್ತಿಗೆ ಬದಲಾಗಿ ನಮ್ಮೊಳಗೆ ಮಾಡಿದ್ರೆ, ಅಂದ್ರೆ ಎದ್ದ ತಕ್ಷಣ ಫೋನ್ ನೋಡೋ ಬದಲು ಕಣ್ಮುಚ್ಚಿ ನಮ್ಮ ಉಸಿರಾಟ, ನಮ್ಮ ದೇಹದ ಸಂವೇದನೆ ಅಥವಾ ನಮ್ಮ ಕನಸುಗಳ ಬಗ್ಗೆ ಗಮನ ಹರಿಸಿದ್ರೆ ಆಗೇನಾಗ್ಬೋದು? ಈ ವಿಷಯವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಇಬ್ರು ಕಲಿಯೋವರ ಒಂದು ಕಥೆಯನ್ನ ನೋಡೋಣ. ಆಶಾ ಮತ್ತು ಮೀರಾ ಅಂತ ಇಬ್ರು ತಮ್ಮ ಜೀವನದ ಮುಂದಿನ ಹೆಜ್ಜೆ ಏನು ಅನ್ನೋ ಸ್ಪಷ್ಟತೆಗಾಗಿ ಹುಡುಕಾಟದಲ್ಲಿರ್ತಾರೆ. ಆಶಾ ತನಗೆ ಬೇಕಾದ ಉತ್ತರಗಳಿಗಾಗಿ ಹೊರಗಿನ ಜಗತ್ತಿನ ಕಡೆಗೆ, ಅಂದ್ರೆ ಇಂಟರ್ನೆಟ್ ಕಡೆಗೆ ತಿರುಗುತ್ತಾಳೆ. ಅವಳು ಮಾರ್ಕೆಟಿಂಗ್, ಜ್ಯೋತಿಷ್ಯ, ನ್ಯೂಟ್ರಿಷನ್ ಹೀಗೆ ಸಿಕ್ಕ ಆನ್ಲೈನ್ ಕೋರ್ಸ್ಗಳಿಗೆಲ್ಲ ಸೇರ್ಕೊಳ್ತಾಳೆ. ಅವಳ ನೋಟ್ಬುಕ್ಗಳೆಲ್ಲ ಟಿಪ್ಪಣಿಗಳಿಂದ, ಉಲ್ಲೇಖಗಳಿಂದ ತುಂಬಿ ಹೋಗುತ್ತೆ. ಆದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ಏನಾಯ್ತು? ಅವಳಿಗೆ ಸ್ಪಷ್ಟತೆ ಸಿಕ್ತಾ? ಇಲ್ಲ. ಜ್ಞಾನ ಜಾಸ್ತಿ ಆಯ್ತು, ಆದರೆ ಗೊಂದಲ ಅದಕ್ಕಿಂತ ಜಾಸ್ತಿ ಆಯ್ತು. ಅವಳು ಶುರು ಮಾಡಿದಾಗ ಇದ್ದುದಕ್ಕಿಂತ ಈಗ ಇನ್ನಷ್ಟು ಕನ್ಫ್ಯೂಸ್ ಆಗಿದ್ಲು. ಬಹುಶಃ ಮುಂದಿನ ಕ್ಲಿಕ್ನಲ್ಲಿ ತನಗೆ ಉತ್ತರ ಸಿಗ್ಬೋದು ಅಂತ ಅವಳು ಹುಡುಕಾಟವನ್ನ ಮುಂದುವರೆಸ್ತಾಳೆ. ಇನ್ನೊಂದ್ ಕಡೆ ಮೀರಾ, ಅವಳು ಬೇರೆ ದಾರಿಯನ್ನೇ ಹಿಡಿಯುತ್ತಾಳೆ. ಅವಳು ಉತ್ತರಕ್ಕಾಗಿ ತನ್ನೊಳಗೆ ನೋಡಲು ಶುರು ಮಾಡ್ತಾಳೆ. ಪ್ರತಿದಿನ ಬೆಳಗ್ಗೆ ಜರ್ನಲಿಂಗ್ ಮಾಡ್ತಾಳೆ. ಸಂಜೆ ಸ್ವಲ್ಪ ಹೊತ್ತು ಮೌನವಾಗಿ ಕೂತು ತನ್ನ ದೇಹದ ಭಾವನೆಗಳನ್ನ ಗಮನಿಸ್ತಾಳೆ. ನಿಧಾನವಾಗಿ ಬದಲಾವಣೆಗಳು ಕಾಣಿಸೋಕೆ ಶುರುವಾಗುತ್ತೆ.
ಅವಳ ಕನಸುಗಳಲ್ಲಿ ಚಿಹ್ನೆಗಳು ಕಾಣಿಸ್ತವೆ. ಒಂದು ದಿನ ಧ್ಯಾನದಲ್ಲಿ ಕೂತಾಗ ಅವಳಿಗೆ ಒಂದು ಸ್ಪಷ್ಟವಾದ ಒಳನೋಟ ಸಿಗುತ್ತೆ. ಅದು ದೊಡ್ಡದೇನಲ್ಲ, ಒಂದು ಚಿಕ್ಕ ದಾರಿ. ಅವಳು ಅದರ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯುತ್ತಾಳೆ ಮತ್ತು ಎಲ್ಲವೂ ತಾನಾಗಿಯೇ ಸರಿಹೋಗೋಕೆ ಶುರುವಾಗುತ್ತೆ. ನೋಡಿ, ಇದೇ ವ್ಯತ್ಯಾಸ. ಆಶಾ ತನ್ನ ಶಕ್ತಿಯನ್ನ ಹೊರಗಿನ ಜ್ಞಾನವನ್ನ ಬೆನ್ನಟ್ಟೋದ್ರಲ್ಲಿ ಹೂಡಿಕೆ ಮಾಡಿದ್ಲು. ಆದರೆ ಮೀರಾ ತನ್ನೊಳಗಿನ ತಂತ್ರಜ್ಞಾನವನ್ನ ಕೇಳಿಸ್ಕೊಳ್ಳೋದ್ರಲ್ಲಿ ಹೂಡಿಕೆ ಮಾಡಿದ್ಲು. ಯಾಕಂದ್ರೆ ಮಾಹಿತಿ ಮತ್ತು ಒಳನೋಟ ಎರಡೂ ಒಂದೇ ಅಲ್ಲ. ಮಾಹಿತಿಯನ್ನ ನಾವು ಡೌನ್ಲೋಡ್ ಮಾಡ್ಬೋದು, ಆದರೆ ಒಳನೋಟ ಅನ್ನೋದು ನಮ್ಮೊಳಗೆ ಹುಟ್ಟಬೇಕು. ಹಾಗಾದ್ರೆ ಇದ್ರರ್ಥ ನಾವು ಟೆಕ್ನಾಲಜಿನೇ ಬಿಟ್ಬಿಡ್ಬೇಕಾ? ಸ್ಮಾರ್ಟ್ಫೋನನ್ನೇ ಮುಟ್ಬಾರ್ದಾ? ಖಂಡಿತ ಇಲ್ಲ. ಇದರ ಉದ್ದೇಶ ಪ್ರತ್ಯೇಕತೆಯಲ್ಲ, ಬದಲಿಗೆ ಏಕೀಕರಣ. ಅಂದ್ರೆ ಈ ಎರಡೂ ಪ್ರಪಂಚಗಳನ್ನ, ಬಾಹ್ಯ ಮತ್ತು ಆಂತರಿಕ, ಎರಡನ್ನೂ ನಮ್ಮ ಉಳಿದಿಗಾಗಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಕಲಿಬೇಕು. ಈ ಸಮತೋಲನವನ್ನ ಸಾಧಿಸೋಕೆ ಇಲ್ಲೊಂದಿಷ್ಟು ಸರಳವಾದ ದಾರಿಗಳಿವೆ. ಮೊದಲನೇದಾಗಿ, ಸುಮ್ಮನೆ ಅಭ್ಯಾಸಕ್ಕಂತ ಫೋನ್ ನೋಡೋ ಬದಲು ಉದ್ದೇಶಪೂರ್ವಕವಾಗಿ ಬಳಸಿ. ನಾನೀಗ ಯಾಕೆ ಸ್ಕ್ರೀನ್ ನೋಡ್ತಿದ್ದೀನಿ ಅಂತ ಕೇಳ್ಕೊಳ್ಳಿ. ದಿನವನ್ನ ಸ್ಕ್ರೀನ್ ನೋಡೋದ್ರಿಂದ ಶುರು ಮಾಡೋ ಬದಲು ಮೌನದಿಂದ ಶುರು ಮಾಡಿ. ವಾರಕ್ಕೊಮ್ಮಾದ್ರೂ ಸ್ವಲ್ಪ ಹೊತ್ತು ಡಿಜಿಟಲ್ ಉಪವಾಸ ಮಾಡಿ. ಹಾಗೆ ನಿಮ್ಮ ಒಳನೋಟಗಳನ್ನ ದಾಖಲಿಸೋಕೆ ಒಂದು ಜರ್ನಲ್ ಇಟ್ಕೊಳ್ಳಿ. ಸರಿ, ಇದೆಲ್ಲ ಮಾಡೋದ್ರಿಂದ ದೀರ್ಘಕಾಲದಲ್ಲಿ ನಮ್ಗೇನ್ ಲಾಭ? ನಾವು ನಮ್ಮ ಆಂತರಿಕ ಜ್ಞಾನದಲ್ಲಿ ಹೂಡಿಕೆ ಮಾಡಿದ್ರೆ ನಮಗೆ ಸಿಗೋ ನಿಜವಾದ ಪ್ರತಿಫಲವಾದರೂ ಏನು? ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ನಾಳೆ ಇಡೀ ಪ್ರಪಂಚದಲ್ಲಿ ಇಂಟರ್ನೆಟ್ ಸಂಪೂರ್ಣವಾಗಿ ಆಫ್ ಆಗೋಯ್ತು ಅಂದ್ರೆ ನಮ್ಮ ದೈನಂದಿನ ಜೀವನ ಹೇಗಿರ್ಬೋದು? ಊಹಿಸ್ಕೊಳ್ಳೋಕ್ಕೂ ಕಷ್ಟ ಅಲ್ವಾ? ಆದರೆ ಈ ಭಯದ ಕೆಳಗೆ ಒಂದು ಆಳವಾದ ಸತ್ಯ ಅಡಗಿದೆ. ಹಾಗಾಗಿ ಪ್ರಮುಖವಾದ ವಿಷಯ ಅಂದ್ರೆ, ನಾವು ಅವಲಂಬಿಸಿರೋ ಹೆಚ್ಚಿನ ಜ್ಞಾನ ನಮ್ಮದಲ್ಲ, ಅದನ್ನ ನಾವು ಬೇರೆ ಕಡೆಯಿಂದ ಎರವಲು ಪಡೆದಿದ್ದೇವೆ. ನಮ್ಮ ನಿಜವಾದ ಸ್ವಂತ ಜ್ಞಾನ ಅಂದ್ರೆ ನಮ್ಮ ಫೋನ್, ಕಂಪ್ಯೂಟರ್ ಎಲ್ಲವೂ ಆಫ್ ಆದಾಗ ನಮ್ಮ ಜೊತೆ ಏನ್ ಉಳಿಯುತ್ತೋ ಅದು. ಅದೇ ನಮ್ಮ ಆಂತರಿಕ ಹೂಡಿಕೆ ನಿಜವಾದ ಪ್ರತಿಫಲ. ನಮ್ಮ ಆಂತರಿಕ ಸತ್ಯದ ಮೇಲೆ ನಾವು ಮಾಡುವ ಹೂಡಿಕೆ ಅಸಾಧಾರಣವಾದ ಪ್ರತಿಫಲವನ್ನ ಕೊಡುತ್ತೆ. ಅದು ನಮಗೆ ಸ್ಪಷ್ಟತೆಯ ರೂಪದಲ್ಲಿ ಸಿಗುತ್ತೆ. ಯಾವುದು ನಮಗೆ ಸರಿ, ಯಾವುದು ತಪ್ಪು ಅಂತ ತಿಳಿಸ್ಕೊಡುತ್ತೆ. ನಮಗೆ ಪೋಷಣೆ ನೀಡುವ ದಾರಿಗಳತ್ತ ಮಾರ್ಗದರ್ಶನ ನೀಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಅಲುಗಾಡದಂತಹ ಒಂದು ಆಂತರಿಕ ಶಾಂತಿಯನ್ನ ಕೊಡುತ್ತೆ. ನೋಡಿ, ಹೊರಗಿನ ವ್ಯವಸ್ಥೆಗಳು ಯಾವಾಗ ಬೇಕಾದ್ರೂ ಕುಸ್ತು ಬೀಳ್ಬೋದು. ಅದಕ್ಕೆ ವಿದ್ಯುತ್ ಬೇಕು, ಅದಕ್ಕೆ ನೀತಿ ನಿಯಮಗಳು ಬದಲಾಗ್ಬೋದು. ಆದ್ರೆ ನಮ್ಮ ಆಂತರಿಕ ಜ್ಞಾನ ಅನ್ನೋದಿದೆಯಲ್ಲ, ಅದು ಯಾವತ್ತೂ ಕ್ರ್ಯಾಶ್ ಆಗೋದಿಲ್ಲ. ಅದು ದಿನದಿಂದ ದಿನಕ್ಕೆ ಇನ್ನಷ್ಟು ಆಳವಾಗ್ತಾ ಹೋಗುತ್ತೆ. ಹಾಗಾಗಿ ಈ ವಿಶ್ಲೇಷಣೆಯನ್ನ ಮುಗಿಸುವಾಗ ಒಂದೇ ಒಂದು ವಿಷಯ ನೆನಪಿನಲ್ಲಿರ್ಲಿ. ನಮ್ಮ ಅಂತಹ ಪ್ರಜ್ಞೆ, ನಮ್ಮ ಆಂತರಿಕ ಜ್ಞಾನ, ಇದನ್ನ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ ಅಥವಾ ಆಫ್ ಮಾಡೋಕ್ಕಾಗಲ್ಲ. ಜಗತ್ತು ನಮಗೆ ಸಾವಿರಾರು ಸಾಧನಗಳನ್ನ ಕೊಡಬಹುದು, ಆದರೆ ನಮ್ಮೊಳಗಿರುವ ಸಾಧನವೇ ಅತ್ಯಂತ ಶಾಶ್ವತ ಮತ್ತು ಸ್ವಾವಲಂಬಿ. ಅತ್ಯಂತ ಜ್ಞಾನಯುತವಾದ ತಂತ್ರಜ್ಞಾನ ಈಗಾಗಲೇ ನಮ್ಮೊಳಗಿದೆ. ಅದು ಉಚಿತ, ಶಾಶ್ವತ ಮತ್ತು ಯಾವಾಗಲೂ ಆನ್ಲೈನಲ್ಲಿರುತ್ತೆ.